ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ಕರ್ಮಕಾಂಡ. ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಈ ಐನಾತಿಗೆ ಆಪ್ತರಾಗಿದ್ದಾರಂತೆ. ಹಣ ಕೊಟ್ಟವರಿಗೆ ತಾನು ಪ್ರಭಾವಿ ಅಂತ ನಂಬಿಸಿದ್ದೇ ರೋಚಕವಾಗಿದೆ. ಎಫ್ಐಆರ್ನಲ್ಲಿ ಬಯಲಾಗಿದೆ ಐಶ್ವರ್ಯಾಳ ಖತರ್ನಾಕ್ ಕಹಾನಿ. ನಾನು ಡಿಕೆ ಸುರೇಶ್ ಅವರಿಗೆ ತಂಗಿ ಅಂತ ಐಶ್ವರ್ಯ ಪರಿಚಯ ಮಾಡಿಕೊಂಡಿರ್ತಾಳೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗೆ ಐಶ್ವರ್ಯ ನಂಟಿನ ಬಗ್ಗೆ ಕೂಡ ಉಲ್ಲೇಖವಾಗಿರುವಂತದ್ದು. ನವ್ಯಾಳ ಮಾತಿಗೆ ಮರುಳಾಗಿದ್ದ ರವಿಕುಮಾರ್, ಪೂರ್ಣಿಮಾ ಇಬ್ರು ಕೂಡ ನವ್ಯಾಳ ಮಾತನ್ನ ನಂಬಿಕೊಂಡಿರ್ತಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ಫ್ರಾಡ್ ಕೇಸ್ ದಾಖಲಾಗಿದೆ. ಐಶ್ವರ್ಯಾಳ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಎಫ್ಐಆರ್ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖವಾಗಿರುವಂತದ್ದು. ಜೆಡಿಎಸ್ ನಾಯಕರು ಕೂಡ ಈಕೆಗೆ ಆಪ್ತರಾಗಿದ್ರು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾಳಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯಾಳ ಕರ್ಮಕಾಂಡ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖವಾಗಿರುವಂತದ್ದು. ಏನೆಲ್ಲ ಉಲ್ಲೇಖವಾಗಿದೆ ಎಫ್ಐಆರ್ ನಲ್ಲಿ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಎಫ್ಐಆರ್ ನಲ್ಲಿ ಈಕೆ ಕರ್ಮಕಾಂಡ ಐಶ್ವರ್ಯ ತನಗೆ ಏನು ಡಿಕೆಶಿ ತಂಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರನ್ನ ನಂಬಿಸಿ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಾಳೆ. ಇದೀಗ ಜೆಡಿಎಸ್ ನಾಯಕರು ಕೂಡ ತನಗೆ ಆಪ್ತರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ವಂಚಿಸಿದ್ದಾಳೆ ಅನ್ನುವಂಥದ್ದು ಎಫ್ಐಆರ್ ನಲ್ಲಿ ದಾಖಲಾಗಿರುವಂಥದ್ದು. ಐಶ್ವರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೇಲ್ ಮೇಲೆ ಆಚೆ ಕೂಡ ಬಂದಿರ್ತಾರೆ ದಂಪತಿ. ಆದ್ರೆ ಮತ್ತೆ ಇವತ್ತು ವಿಚಾರಣೆಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಒಂದಷ್ಟು ಭೀತಿ ಎದುರಾಗ್ತಾ ಇದೆ. ಮತ್ತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ರಿಪೋರ್ಟರ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಐಶ್ವರ್ಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬೇಲ್ ಮೇಲೆ ಆಚೆ ಬಂದಿದ್ರು ಕೂಡ ಮತ್ತೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ವಿಚಾರಣೆಗಾಗಿ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ಜೆಡಿಎಸ್ ನಾಯಕರು ಕೂಡ ಆಪ್ತರು ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಆನಂದ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ಕರ್ಮಕಾಂಡ. ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಈ ಐನಾತಿಗೆ ಆಪ್ತರಾಗಿದ್ದಾರಂತೆ. ಹಣ ಕೊಟ್ಟವರಿಗೆ ತಾನು ಪ್ರಭಾವಿ ಅಂತ ನಂಬಿಸಿದ್ದೇ ರೋಚಕವಾಗಿದೆ. ಎಫ್ಐಆರ್ ನಲ್ಲಿ ಬಯಲಾಗಿದೆ ಐಶ್ವರ್ಯಾಳ ಖತರ್ನಾಕ್ ಕಹಾನಿ. ನಾನು ಡಿಕೆ ಸುರೇಶ್ ಅವರಿಗೆ ತಂಗಿ ಅಂತ ಐಶ್ವರ್ಯ ಪರಿಚಯ ಮಾಡಿಕೊಂಡಿರ್ತಾಳೆ. ಎಫ್ಐಆರ್ ನಲ್ಲಿ ನಿಖಿಲ್ ಅನಿತಾರೊಂದಿಗೆ ಐಶ್ವರ್ಯ ನಂಟಿನ ಬಗ್ಗೆ ಕೂಡ ಉಲ್ಲೇಖವಾಗಿರುವಂತದ್ದು. ನವ್ಯಾಳ ಮಾತಿಗೆ ಮರುಳಾಗಿದ್ದ ರವಿಕುಮಾರ್, ಪೂರ್ಣಿಮಾ ಇಬ್ರು ಕೂಡ ನವ್ಯಾಳ ಮಾತನ್ನ ನಂಬಿಕೊಂಡಿರ್ತಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ಫ್ರಾಡ್ ಕೇಸ್ ದಾಖಲಾಗಿದೆ. ಐಶ್ವರ್ಯಾಳ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಎಫ್ಐಆರ್ ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖವಾಗಿರುವಂತದ್ದು. ಜೆಡಿಎಸ್ ನಾಯಕರು ಕೂಡ ಈಕೆಗೆ ಆಪ್ತರಾಗಿದ್ರು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾಳಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯಾಳ ಕರ್ಮಕಾಂಡ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖವಾಗಿರುವಂತದ್ದು. ಏನೆಲ್ಲ ಉಲ್ಲೇಖವಾಗಿದೆ ಎಫ್ಐಆರ್ ನಲ್ಲಿ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಎಸ್, ಎಫ್ಐಆರ್ ನಲ್ಲಿ ಈಕೆ ಕರ್ಮಕಾಂಡ ಐಶ್ವರ್ಯ ತನಗೆ ಏನು ಡಿಕೆಶಿ ತಂಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರನ್ನ ನಂಬಿಸಿ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಾಳೆ. ಇದೀಗ ಜೆಡಿಎಸ್ ನಾಯಕರು ಕೂಡ ತನಗೆ ಆಪ್ತರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ವಂಚಿಸಿದ್ದಾಳೆ ಅನ್ನುವಂಥದ್ದು ಎಫ್ಐಆರ್ ನಲ್ಲಿ ದಾಖಲಾಗಿರುವಂಥದ್ದು. ಐಶ್ವರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೇಲ್ ಮೇಲೆ ಆಚೆ ಕೂಡ ಬಂದಿರ್ತಾರೆ ದಂಪತಿ. ಆದ್ರೆ ಮತ್ತೆ ಇವತ್ತು ವಿಚಾರಣೆಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಒಂದಷ್ಟು ಭೀತಿ ಎದುರಾಗ್ತಾ ಇದೆ. ಮತ್ತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ರಿಪೋರ್ಟರ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಐಶ್ವರ್ಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬೇಲ್ ಮೇಲೆ ಆಚೆ ಬಂದಿದ್ರು ಕೂಡ ಮತ್ತೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ವಿಚಾರಣೆಗಾಗಿ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ಜೆಡಿಎಸ್ ನಾಯಕರು ಕೂಡ ಆಪ್ತರು ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಆನಂದ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.
ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ಕರ್ಮಕಾಂಡ. ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಈ ಐನಾತಿಗೆ ಆಪ್ತರಾಗಿದ್ದಾರಂತೆ. ಹಣ ಕೊಟ್ಟವರಿಗೆ ತಾನು ಪ್ರಭಾವಿ ಅಂತ ನಂಬಿಸಿದ್ದೇ ರೋಚಕವಾಗಿದೆ. ಎಫ್ಐಆರ್ನಲ್ಲಿ ಬಯಲಾಗಿದೆ ಐಶ್ವರ್ಯಾಳ ಖತರ್ನಾಕ್ ಕಹಾನಿ. ನಾನು ಡಿಕೆ ಸುರೇಶ್ ಅವರಿಗೆ ತಂಗಿ ಅಂತ ಐಶ್ವರ್ಯ ಪರಿಚಯ ಮಾಡಿಕೊಂಡಿರ್ತಾಳೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗೆ ಐಶ್ವರ್ಯ ನಂಟಿನ ಬಗ್ಗೆ ಕೂಡ ಉಲ್ಲೇಖವಾಗಿರುವಂತದ್ದು. ನವ್ಯಾಳ ಮಾತಿಗೆ ಮರುಳಾಗಿದ್ದ ರವಿಕುಮಾರ್, ಪೂರ್ಣಿಮಾ ಇಬ್ರು ಕೂಡ ನವ್ಯಾಳ ಮಾತನ್ನ ನಂಬಿಕೊಂಡಿರ್ತಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ಫ್ರಾಡ್ ಕೇಸ್ ದಾಖಲಾಗಿದೆ. ಐಶ್ವರ್ಯಾಳ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಎಫ್ಐಆರ್ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖವಾಗಿರುವಂತದ್ದು. ಜೆಡಿಎಸ್ ನಾಯಕರು ಕೂಡ ಈಕೆಗೆ ಆಪ್ತರಾಗಿದ್ರು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾಳಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯಾಳ ಕರ್ಮಕಾಂಡ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖವಾಗಿರುವಂತದ್ದು. ಏನೆಲ್ಲ ಉಲ್ಲೇಖವಾಗಿದೆ ಎಫ್ಐಆರ್ ನಲ್ಲಿ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಎಸ್, ಎಫ್ಐಆರ್ ನಲ್ಲಿ ಈಕೆ ಕರ್ಮಕಾಂಡ ಐಶ್ವರ್ಯ ತನಗೆ ಏನು ಡಿಕೆಶಿ ತಂಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರನ್ನ ನಂಬಿಸಿ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಾಳೆ. ಇದೀಗ ಜೆಡಿಎಸ್ ನಾಯಕರು ಕೂಡ ತನಗೆ ಆಪ್ತರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ವಂಚಿಸಿದ್ದಾಳೆ ಅನ್ನುವಂಥದ್ದು ಎಫ್ಐಆರ್ ನಲ್ಲಿ ದಾಖಲಾಗಿರುವಂಥದ್ದು. ಐಶ್ವರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೇಲ್ ಮೇಲೆ ಆಚೆ ಕೂಡ ಬಂದಿರ್ತಾರೆ ದಂಪತಿ. ಆದ್ರೆ ಮತ್ತೆ ಇವತ್ತು ವಿಚಾರಣೆಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಒಂದಷ್ಟು ಭೀತಿ ಎದುರಾಗ್ತಾ ಇದೆ. ಮತ್ತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ರಿಪೋರ್ಟರ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಐಶ್ವರ್ಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬೇಲ್ ಮೇಲೆ ಆಚೆ ಬಂದಿದ್ರು ಕೂಡ ಮತ್ತೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ವಿಚಾರಣೆಗಾಗಿ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ಜೆಡಿಎಸ್ ನಾಯಕರು ಕೂಡ ಆಪ್ತರು ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಆನಂದ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ಕರ್ಮಕಾಂಡ. ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಈ ಐನಾತಿಗೆ ಆಪ್ತರಾಗಿದ್ದಾರಂತೆ. ಹಣ ಕೊಟ್ಟವರಿಗೆ ತಾನು ಪ್ರಭಾವಿ ಅಂತ ನಂಬಿಸಿದ್ದೇ ರೋಚಕವಾಗಿದೆ. ಎಫ್ಐಆರ್ನಲ್ಲಿ ಬಯಲಾಗಿದೆ ಐಶ್ವರ್ಯಾಳ ಖತರ್ನಾಕ್ ಕಹಾನಿ. ನಾನು ಡಿಕೆ ಸುರೇಶ್ ಅವರಿಗೆ ತಂಗಿ ಅಂತ ಐಶ್ವರ್ಯ ಪರಿಚಯ ಮಾಡಿಕೊಂಡಿರ್ತಾಳೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗೆ ಐಶ್ವರ್ಯ ನಂಟಿನ ಬಗ್ಗೆ ಕೂಡ ಉಲ್ಲೇಖವಾಗಿರುವಂತದ್ದು. ನವ್ಯಾಳ ಮಾತಿಗೆ ಮರುಳಾಗಿದ್ದ ರವಿಕುಮಾರ್, ಪೂರ್ಣಿಮಾ ಇಬ್ರು ಕೂಡ ನವ್ಯಾಳ ಮಾತನ್ನ ನಂಬಿಕೊಂಡಿರ್ತಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ಫ್ರಾಡ್ ಕೇಸ್ ದಾಖಲಾಗಿದೆ. ಐಶ್ವರ್ಯಾಳ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಎಫ್ಐಆರ್ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖವಾಗಿರುವಂತದ್ದು. ಜೆಡಿಎಸ್ ನಾಯಕರು ಕೂಡ ಈಕೆಗೆ ಆಪ್ತರಾಗಿದ್ರು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾಳಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯಾಳ ಕರ್ಮಕಾಂಡ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖವಾಗಿರುವಂತದ್ದು. ಏನೆಲ್ಲ ಉಲ್ಲೇಖವಾಗಿದೆ ಎಫ್ಐಆರ್ ನಲ್ಲಿ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಎಸ್, ಎಫ್ಐಆರ್ ನಲ್ಲಿ ಈಕೆ ಕರ್ಮಕಾಂಡ ಐಶ್ವರ್ಯ ತನಗೆ ಏನು ಡಿಕೆಶಿ ತಂಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರನ್ನ ನಂಬಿಸಿ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಾಳೆ. ಇದೀಗ ಜೆಡಿಎಸ್ ನಾಯಕರು ಕೂಡ ತನಗೆ ಆಪ್ತರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ವಂಚಿಸಿದ್ದಾಳೆ ಅನ್ನುವಂಥದ್ದು ಎಫ್ಐಆರ್ ನಲ್ಲಿ ದಾಖಲಾಗಿರುವಂಥದ್ದು. ಐಶ್ವರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೇಲ್ ಮೇಲೆ ಆಚೆ ಕೂಡ ಬಂದಿರ್ತಾರೆ ದಂಪತಿ. ಆದ್ರೆ ಮತ್ತೆ ಇವತ್ತು ವಿಚಾರಣೆಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಒಂದಷ್ಟು ಭೀತಿ ಎದುರಾಗ್ತಾ ಇದೆ. ಮತ್ತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಡ್ಯ ರಿಪೋರ್ಟರ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಐಶ್ವರ್ಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬೇಲ್ ಮೇಲೆ ಆಚೆ ಬಂದಿದ್ರು ಕೂಡ ಮತ್ತೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ವಿಚಾರಣೆಗಾಗಿ. ಎಫ್ಐಆರ್ ನಲ್ಲಿ ಒಂದಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ಜೆಡಿಎಸ್ ನಾಯಕರು ಕೂಡ ಆಪ್ತರು ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಆನಂದ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.